ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ 10 ಗಂಟೆ ಮೇಲೆ ಆಗಿದೆ. ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಯಾವ ಟಾಪಿಕ್ ತಂದಿದ್ದೀನಿ ಅಂತ ಹೇಳಿದ್ರೆ, ಯಾವ ರೆಸಿಪಿನೂ ತಂದಿಲ್ಲ, ಯಾವ ಸ್ಟಿಚಿಂಗು ಕೂಡ ತಂದಿಲ್ಲ. ಇವತ್ತು ನನಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗಿ, ಮನಸ್ಸಿಗೆ ಒಂಥರ ಏನೋ ಒಂಥರ ಬೇಜಾರಾಗಿ, ನನ್ನ ಮನಸ್ಸಿನ ನೋವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಆ, ಬನ್ನಿ ಇವತ್ತಿನ ಟಾಪಿಕ್ನ ಶುರು ಮಾಡೋಣ. ಇವತ್ತು ಯಾವ ಟಾಪಿಕ್ ಅಂತ ಹೇಳಿದ್ರೆ, ಏನು ಗೊತ್ತಾ ಫ್ರೆಂಡ್ಸ್, ನಾನು ಕೆಲವ್ರನ್ನ ತುಂಬ ಒಳ್ಳೆಯವರು ಅಂತ ನಂಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿರುತ್ತೆ ಅವ್ರು ಹೆಂಗೆ, ಅವ್ರೇನು ಅಂತ ಗೊತ್ತಿರುತ್ತೆ. ಆದರೂ ಕೂಡ ಅವ್ರು ಮಾತಾಡೋ ರೀತಿಯಾಗಿರ್ಬೋದು, ಅವ್ರು ಏನೋ ನಮ್ಮ ಬಗ್ಗೆ ಕೇರ್ ಮಾಡೋ ಥರ ಮಾಡ್ತಾರಲ್ಲ, ಆವಾಗ ನನಗೆ ಆ ಟೈಮಲ್ಲಿ ನಾನು ಕರ್ಗೋಗ್ಬಿಡ್ತೀನಿ. ಭಾರಿ ಒಳ್ಳೆಯವರು, ಇವರು ಒಳ್ಳೇದಕ್ಕೆ ಬಟ್ ನಂಗೆ ಗೊತ್ತಿರುತ್ತೆ ಅವ್ರು ಏನು, ಅವ್ರು ಎಂತು ಅಂತ ಎಲ್ಲ ಗೊತ್ತಿರುತ್ತೆ. ಹೆಂಗೆ ಗೊತ್ತಾ, ನನ್ನ ಹತ್ರ ಒಳ್ಳೆ ಥರ ಮಾತಾಡೋದು, ಎಲ್ಲನಾ ತಿಳ್ಕೊಳ್ಳೋದು, ಆಮೇಲೆ ಹಿಂದೆ ಹೋಗ್ಬಿಟ್ಟು ಬೇರೆಯವ್ರ ಜೊತೆ ನಮ್ಮ ಬಗ್ಗೆ ಮಾತಾಡೋದು. ಫಸ್ಟ್ ಆಫ್ ಆಲ್ ಅದರಲ್ಲಿ ಏನಿದೆ, ನೀವು ಒಳ್ಳೆಯವ್ರ ಥರ ಇರ್ತೀರಾ, ಒಳ್ಳೆಯವ್ರಾಗೆ ಇದ್ಬಿಡಿ. ಇಲ್ಲ ಅವ್ರು ಬೇಡವಾ, ಬೇಡ ಅಷ್ಟೇ. ಅದು ಬಿಟ್ಬಿಟ್ಟು ಮುಂದೆ ನೀನು ಹಂಗೆ ಮಾಡು, ನೀನು ಹಿಂಗೆ ಮಾಡು, ಅಯ್ಯೋ ಯಾರನ್ನೂ ನಂಬೇಡ, ಇವ್ರನ್ನ ನಂಬೇಡ ಅನ್ನೋದು. ಹಿಂದೆ ಹೋಗ್ಬಿಟ್ಟು ಅಯ್ಯೋ ಅವ್ರ ಮನೇಲಿ ಹಂಗೆ, ಅವ್ರ ಮನೇಲಿ ಹಿಂಗೆ, ತಪ್ಪು ಅದು. ದೇವ್ರನ್ನೇ ಹೇಳ್ತೀನಲ್ಲ, ನನಗೇನಾರು ಗೊತ್ತಿದ್ರೆ ಮಾತಾಡ್ತೀನಿ, ಗೊತ್ತಿಲ್ದಿರ ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಏನೋ ಒಂಥರ ಸ್ವಾರ್ಥ, ಅಯ್ಯೋ ಮುಂದೆ ಚೆನ್ನಾಗಿರೋ ಥರ ಒಳ್ಳೆಯವ್ರ ಥರ ಮಾತಾಡೋದು, ಹಿಂದೆ ಅಯ್ಯೋ ಇವರೇನೋ ಮಾಡಿಬಿಡ್ತಾರಪ್ಪ, ಇವರೇನೋ ಚೆನ್ನಾಗಿದ್ಬಿಡ್ತಾರಪ್ಪ, ಸುಳ್ಳು ಅದು. ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ನನಗೆ ದೇವರಣೆಗಳು ಆ ಥರ ಎಲ್ಲ ಒಂದಿದಿಲ್ಲ, ಇವರೇನೋ ಮಾಡಿಬಿಡ್ತಾರೆ, ಇವ್ರು ಚೆನ್ನಾಗಿದ್ಬಿಡ್ತಾರೆ ಅಂತ. ಬಟ್ಟು ನನ್ನ ವಿಷಯದಲ್ಲಿ ಹೆಂಗೆ ಗೊತ್ತಾ, ಮುಂದೆ ಒಳ್ಳೆಯವ್ರ ಥರ ತುಂಬಾ ಡ್ರಾಮಾ ಮಾಡೋದು, ಆಮೇಲೆ ಹಿಂದೆ ಬಂದುಬಿಟ್ಟು ನನ್ನ ಮೇಲೆ ತುಂಬ ಹೊಟ್ಟೆ ಕಿಚ್ಚು. ಅದರಿಂದ ಏನು ಸಿಗುತ್ತೆ ನಿಮಗೆ? ಏನೂ ಸಿಗಲ್ಲ. ನನಗೂ ಅಷ್ಟೇ. ನಾನೀಗ ನಿಮ್ಮ ಮೇಲೆ ಏನಾದರೂ ಹಠ ಸಾಧಿಸ್ತೀನಿ, ಏನೋ ದ್ವೇಷ ಮಾಡ್ತೀನಿ ಅಂದರೆ ನನ್ನಿಂದನೂ ಆಗಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನನಗೆ ತುಂಬ ಮೋಸ ಮಾಡ್ತಾರೆ, ನಂಬಿಸಿ ಮೋಸ ಮಾಡ್ತಾರೆ. ನನಗೆ ಗೊತ್ತಿರುತ್ತೆ ನನಗೆ ಈ ವಿಷಯದಲ್ಲಿ ಇಲ್ಲೇ ನನಗೆ ಮೋಸ ಆಗಿದೆ ಅಂತ ನನಗೆ 100% ಗೊತ್ತಿರುತ್ತೆ. ಯಾಕೆಂತಂದರೆ ಅವ್ರು ಅಂದ್ಕೊಂಡಿರ್ಬೋದು ಇವಳಿಗೇನೂ ಗೊತ್ತಿರಲ್ಲ, ಇವಳೆಲ್ಲ ಮರ್ತ್ಕೊಂಡ್ಬಿಟ್ಟಿರ್ತಾಳೆ ಅಂತ. ದೇವ್ರಣೆಗಳು ನಾನು ಒಂದೊಂದು ಪಾಯಿಂಟ್ ಕೂಡ ನೆನಪಲ್ಲಿರುತ್ತೆ ನನಗೆ. ಬಟ್ ಏನು ಅಂತ ಹೇಳಿದ್ರೆ, ನಾನು ಅದನ್ನು ಅವ್ರಿಗೆ ಮುಖ ಕೊಡ್ದಂಗೆ ಕೇಳಿಬಿಟ್ರೆ ಅವ್ರ ಮನಸ್ಸಿಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ನಾನು ಬೇಜಾರು ಮಾಡ್ಕೊತೀನಿ. ನಾನು ಕೇಳೋದ್ರಿಂದ ಅವ್ರಿಗೇನಾದ್ರು ಬೇಜಾರಾಗುತ್ತೆ ಅಂತ. ಬಟ್ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ, ಓ ಇವಳಿಗೆ ಗೊತ್ತಾಗಿಲ್ಲ ನೋಡು, ನಾವು ಇವಳಿಗೆ ಮೋಸ ಮಾಡಿದ್ದೀವಿ, ಇಲ್ಲಿ ನಾವು ಅವಳಿಗೇನೋ ಮಾಡಿದ್ದೀವಿ, ಆದರೆ ಅವಳಿಗೆ ಗೊತ್ತಿಲ್ಲ. ಅದು ನಿಜ. ನನಗೆ ಗೊತ್ತಿಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದು ತಪ್ಪು. ನನಗೆಲ್ಲ ಗೊತ್ತಿರುತ್ತೆ. ಬಟ್ ನಾನು ಕೇಳಿದಾಗ ನಿಮಗೆ ಎಲ್ಲಿ ನೋವಾಗುತ್ತೆ, ಒಂಥರ ಏನಂತಾರಲ್ಲ, ಏನಾರು ಕೇಳಿದಾಗ ಮುಖದ ಮೇಲೆ ಹೊಡೆದಂಗೆ ಆಗುತ್ತಲ್ಲ, ಆ ಥರ ಆಗಿಬಿಡುತ್ತೆ ಅಂತ ನಾನು ಕೇಳಲ್ಲ. ಬಟ್ ಅದನ್ನು ನೀವು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ. ಎಷ್ಟು ದಿನ ಮಾಡ್ಕೊತೀರಾ, ಎಷ್ಟು ದಿನ ಮಾಡ್ಕೊತೀರಾ ಅಲ್ವಾ? ಆ ಥರ ನೀವು ಅಂದ್ಕೊಂಡಿರ್ಬೋದು ಇವಳಿಗೇನು ಗೊತ್ತಾಗಲ್ಲ, ಇವಳನ್ನ ಚೆನ್ನಾಗಿ ಯಾಮರಿಸ್ತಾ ಇದ್ದೀವಿ, ಯಾಮರಿಸ್ಬಿಡೋಣ ಅಂತ. ದೇವರಣೆಗಳು ಹೇಳ್ತೀನಿ, ನೀವು ಮಾಡ್ತಾ ಇರೋದೆಲ್ಲ ನನಗೆ ಗೊತ್ತು. ಆದರೆ ಕೇಳೋಕ್ಕೆ ಏನು ಹೆದರಿಕೆ ಏನಲ್ಲ, ನಿಮ್ಮನ್ನು ಕೇಳೋಕ್ಕೆ ಅಯ್ಯೋ ಅಂತ ನನಗೆ ಬೇಜಾರು ಮಾಡ್ಕೊಂಬಿಡ್ತಾರಲ್ಲಪ್ಪ ಅಂತ ಬೇಜಾರು. ಒಂದು ಹೇಳ್ತೀನಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನನಗೆ ಗೊತ್ತಿರೋರಿಗೆ ಈ ವಿಡಿಯೋ ನೋಡ್ತಾ ಇದ್ದರೆ ತಿಳ್ಕೊಂಬಿಡಿ, ನಾನು ಸ್ಟಾರ್ಟಿಂಗಿಂದ ನಾನು ಬೆಂಗಳೂರಿಗೆ ಬಂದಾಗಿಂದನೂ ನಾನು ಇರೋದೇ ಹೀಗೆ. ನನ್ನ ಎಲ್ಲ ಭಾವನೆಗಳು ನಾನು ಇರೋದೇ ಹೀಗೆ. ಏನೋ ಅರ್ಧದಲ್ಲಿ ಬಂದ್ಬಿಟ್ಟೈತೆ ನನಗೆ, ಅರ್ಧದಲ್ಲಿ ನಾನು ಹಿಂಗೆ ಮೆರಿತಾ ಇದ್ದೀನಿ, ಅವೆಲ್ಲ ನನಗಿಲ್ಲ. ನಾನು ಅವಾಗಿಂದ ಇರೋದು ಹೆಂಗೆ, ಇವಾಗಿರೋದು ಹೀಗೆ. ಆಮೇಲೆ ನಾನು ಅಯ್ಯೋ ಯಾರ ಬಗ್ಗೆನೂ ನಾನು ಹೇಳ್ತಾ ಇಲ್ವಾ, ನನ್ನ ಹತ್ರ ಬಂದು ಯಾರೋ ಯಾರ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಮಾತಾಡಿದುಂಟು. ನನಗೆ ಗೊತ್ತಿರೋ ವಿಷಯನ ನಾನು ಹೇಳಿದುಂಟು. ನಾನು ಕಣ್ಣಾರ ನೋಡಿರೋದನ್ನ ಹೇಳಿದುಂಟು. ಅದು ಬಿಟ್ಬಿಟ್ಟು ಹುಟ್ಟಿಸ್ಕೊಂಡು ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ದು ಇಲ್ಲ, ಸರಿನಾ? ಅದು ಬಿಟ್ಟುಬಿಟ್ಟು ಮಾತಾಡಿರೋದನ್ನ ನಾನು ಮಾತಾಡೇ ಇಲ್ಲ ಅಂತ ವಾದ ಮಾಡಿಕೊಂಡು, ಅಯ್ಯೋ ನಾನು ಸಾಚ ಅಂದ್ಕೊಂಡು ಇದೆಲ್ಲ ನಾನು ಮಾಡಲ್ಲ. ಬಟ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಏನೋ ಒಂದು ಮುಂದೆ ಮಾಡಿರ್ತಾರೆ, ಎಲ್ಲರ ಜೀವನದಲ್ಲಿ ಏನೇನೋ ಒಂದೊಂದು ಆಗಿರುತ್ತೆ, ಎಲ್ಲ ರೀತಿಯೂ ಆಗಿರುತ್ತೆ. ಬಟ್ಟು ಏನು ಎಲ್ಲ ಮಾಡೋದು ಮಾಡ್ಬಿಟ್ಟು ನಾನೇನೂ ಮಾಡೇ ಇಲ್ಲ, ನಾನು ಹಂಗೆ ನಾನು ಹಿಂಗೆ ಅಂತ ಮಾತಾಡೋಕ್ಕೆ ಹೋಗ್ಬಾರ್ದು. ನಾವು ಜನಗಳನ್ನ ನಂಬಿಸ್ಬೋದು, ನಾನು ಹಿಂಗಿಲ್ಲಪ್ಪ, ನಾನು ಹಂಗೆ ನಾನು ಹಿಂಗೆ ಅಂದ್ಕೊಂಡು ದೇವ್ರನ್ನ ನಂಬ್ಸೋಕ್ಕಾಗುತ್ತಾ? ಇಲ್ಲ.
ಹಾಗಾಗಿ ಇದು ಆಮೇಲೆ ಫಸ್ಟ್ ಆಫ್ ಆಲ್ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ನಾನು ಹೇಳೋದಿಷ್ಟೇ. ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಪ್ಪ, ಇನ್ನೆಲ್ಲರಿಂದ ದೂರ ಇರಬೇಕು. ನಾವು ಎಷ್ಟು ಒಳ್ಳೆಯದಾಗಿ ಹತ್ರಕ್ಕೆ ಹೋಗ್ತೀವಿ ಅಂತ ಹೋಗ್ತೀವೋ ಅಲ್ಲಿ ನಮಗೆ ಕೆಟ್ಟದ್ದೇ ಆಗೋದು. ಬೇಡಪ್ಪ, ಕೆಟ್ಟದ್ದು ಬೇಡ ನಮಗೆ, ಅದ್ರ ಸಹವಾಸನೂ ಬೇಡ. ಆದಷ್ಟು ದೂರನೇ ಉಳ್ಕೊಳ್ಳೋಣ. ನಮ್ಮ ಹತ್ರ ಇತ್ತ ತಿನ್ನೋಣ, ನಮ್ಮ ಹತ್ರ ಇಲ್ವಾ ಬೇಡ. ನನಗೆ ನಿಜ ಯಾರನ್ನಾದ್ರೂ ಫ್ರೆಂಡ್ಶಿಪ್ ಮಾಡಬೇಕು ಅಂದರೆ ಭಯ. ಏನು ಗೊತ್ತಾ, ಫ್ರೆಂಡ್ಶಿಪ್ಪಲ್ಲಿ ತುಂಬಾ ಮೋಸ ಆಗುತ್ತೆ. ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿಗಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಒಳ್ಳೆಯವ್ರ ಥರ ಡ್ರಾಮಾ ಮಾಡೋದು. ಆಮೇಲೆ ಹಿಂದ್ಗಡೆ ಅಯ್ಯೋ ಅವ್ರ ಮುಂದೆ ನಾವು ಹಿಂಗಿರಬೇಕು, ನಾವು ಹಂಗಿರಬೇಕು. ಇರು ಗುರು, ನೀನು ಕಷ್ಟಪಡ್ತೀಯ, ನೀನು ಇರಬೇಕು ಅನಿಸುತ್ತೆ, ನೀನು ಇರು. ಇನ್ನೊಬ್ರನ್ನ ನೋಡಿ ಯಾಕಿರ್ತೀಯ? ನಿನಗೇನು ಅನಿಸುತ್ತೆ ಅದನ್ನು ಮಾಡು ಅಲ್ವಾ? ನನಗಂತೂ ನಿಜ ಅವ್ರು ಹಂಗಿದ್ದಾರೆ, ನಾನು ಹಿಂಗಿರ್ಬೇಕು ಅನ್ನೋ ಆಸೆ ಇಲ್ಲ. ಆದರೆ ನಾನು ಏನೋ ಒಂದು ಮಾಡಬೇಕು ಆ ಥರ ಒಂದು ಇದೆ. ಅದು ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಅಂತ ಗೊತ್ತಿಲ್ಲ. ನಾನಂತೂ ಇನ್ನು ಮುಂದೆ ಎಲ್ಲರಿಂದ ದೂರ ಇದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರನ್ನೂ ನಂಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ನಾವು ಅಮಾಯಕರ ಥರ ಅವ್ರು ಅಂದ್ಕೊಂಡಿದ್ದಾರೆ ನಾನು ಅಮಾಯಕಳು ಅಂತ. ನನಗೆಲ್ಲ ಗೊತ್ತಿರುತ್ತೆ, ಎಲ್ಲ ಅಂದರೆ ಎಲ್ಲ ಗೊತ್ತಿರುತ್ತೆ. ಬಟ್ ಎಲ್ಲಿ ನಾನು ಕೇಳೋದ್ರಿಂದ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೊಂಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೋಗಲಿ ಅಂತ ಸುಮ್ಮನೆ ಆಗಿಬಿಡ್ತೀನಿ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಇವಳಿಗೆ ನಾವು ಮಾಡ್ತಾರೋ ಮೋಸ ಇವಳಿಗೆ ಗೊತ್ತಾಗ್ತಿಲ್ಲ, ಅವಳಿಂದ ನಾವು ಏನೋ ಒಂದು ಮಾಡ್ಬೋದು, ಅವಳಿಂದ ನಾವೇನೋ ಒಂದು ಆಗ್ಬೋದು, ಆ ಥರ ಎಲ್ಲ ಅಂದ್ಕೊತಾರೆ. ಬಟ್ ಅದು ನೀವು ಅಂದ್ಕೊತಾರೆ ಅದು ತಪ್ಪು. ನೀವು ಹೆಂಗೆ ನಮ್ಮ ಜೊತೆ ಒಳ್ಳೆಯವ್ರ ಥರ ಡ್ರಾಮಾ ಮಾಡ್ತಾಯಿದ್ದೀರೋ, ನಾವು ಕೂಡ ನಿಮ್ಮ ಹತ್ರ ಹಂಗೆ ಒಳ್ಳೆಯವ್ರ ಥರನೇ ಡ್ರಾಮಾ ಮಾಡ್ತಾಯಿದ್ದೀನಿ. ಬಟ್ ನಿಮ್ಮ ಬುದ್ಧಿಗಳೆಲ್ಲ ನನಗೆ ಗೊತ್ತು. ಯಾರಿಗೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೇನು ಅನಿಸುತ್ತೆ ಅದನ್ನು ಮಾಡಿರಿ. ನೀವು ಹೆಂಗಿರ್ಬೇಕು ಹಂಗಿರ್ರಿ. ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ನೀನು ಮಾಡ್ತಿರೋ ಕಚಡ ಕೆಲಸನ ಬಿಟ್ಬಿಟ್ಟು ಬೇರೆಯವ್ರನ್ನ ನಾನು ಮಾಡ್ತಿರೋದೇ ಸರಿ, ನಾನಿರೋದೇ ಸರಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಹಂಗಂತ ನಾನೇನು ಭಾರಿ ಇದು ಅಂತ ನಾನು ಹೇಳ್ಕೊತಾನಿಲ್ಲ. ನಾನು ಹೇಳ್ತಾ ಇರೋದು, ದಯವಿಟ್ಟು ಯಾರಿಗಾದ್ರೂ ಮೋಸ ಮಾಡೋತ್ತಿಗೆ, ನಂಬಿಕೆ ದ್ರೋಹ ಮಾಡೋತ್ತಿಗೆ 1000 ಸಲ ಯೋಚನೆ ಮಾಡಿ. ಒಬ್ಬರಿಗೆ ಮೋಸ ಮಾಡೋದ್ರಿಂದ, ದ್ರೋಹ ಮಾಡೋದ್ರಿಂದ ಯಾರಿಗೇನೂ ಸಿಗಲ್ಲ. ನನಗಂತೂ ನಿಜ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನಂಗೆ ತುಂಬಾ ಬೇಜಾರಾಗಿದೆ. ಇವಾಗಲ್ಲ, ತುಂಬ ದಿನದಿಂದನೇ ಬೇಜಾರಾಗಿದೆ. ಬಟ್ ಕೇಳಬೇಕು ಅಂತ ಅಂದ್ಕೊತೀನಿ. ಎಲ್ಲಿ ಕೇಳಿದಾಗ ಅವ್ರ ಮನ್ಸಿಗೆ ಬೇಜಾರಾಗ್ತಾರೆ ಅಂತ ನಾನು ಕೇಳಕ್ಕೆ ಹೋಗಿರಲ್ಲ ಅಷ್ಟೇ. ಅದನ್ನು ಬಿಟ್ಟು ಅವ್ರು ಅಂದ್ಕೊತಾರೆ ನಾವು ಇಷ್ಟೆಲ್ಲ ಮಾಡ್ತಾಯಿದ್ರು ಅವಳಿಗೆ ಏನೂ ಗೊತ್ತಾಗಿಲ್ಲಪ್ಪ, ಇವಳನ್ನ ಚೆನ್ನಾಗಿ ಯಾಮರಿಸ್ಬೋದು ಅಂತ. ದಯವಿಟ್ಟು ಆ ಥರ ಅಂದ್ಕೋಬೇಡಿ. ನೀವು ಮಾಡೋದೆಲ್ಲ ನನಗೆ ಗೊತ್ತು. ನನಗೆ ನಿಮಗೆ ಮುಖ ಕೊಡ್ದಂಗೆ ಮಾತಾಡಿ ಎಲ್ಲಿ ನಿಮಗೆ ಒಂಥರ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೈಲೆಂಟಾಗಿದ್ದೀನಿ. ಆದರೆ ಮುಂದಿನ ದಿನಗಳಲ್ಲಿ ಹಂಗಿರಲ್ಲ. ನೀವೇನು ಮಾಡ್ತೀರ ಅದನ್ನ ಎದುರುಗಡೆನೇ ಮಾತಾಡೋ ಟೈಮ್ ಬರುತ್ತೆ. ಮಾತಾಡ್ತಾ ಯಾಕೆಂದರೆ ನಿಮ್ಮಿಂದ ನನಗೇನಿಲ್ಲ, ನನ್ನಿಂದ ನಿಮಗೇನೂ ಇಲ್ಲ. ದಯವಿಟ್ಟು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಇವಾಗೇನೋ ಈ ಟೈಮಲ್ಲಿ ಏನೋ ಒಂದು ಮಾಡ್ತಾ ಇರ್ಬೋದು, ಮುಂದೆ ಟೈಮ್ ಹಿಂಗೇ ಇರಲ್ಲ. ಓಕೆನಾ? ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬೈ. ಟೇಕ್ ಕೇರ್. ಮತ್ತೆ ಸಿಗುವ ಹೊಸ ವಿಡಿಯೋದೊಂದಿಗೆ.